ಯಾರಿಗೆ ಆದರೂ ಅವರ ಫಸ್ಟ್ ಗಾಡಿ ಬಗ್ಗೆ ಸೆಂಟಿಮೆಂಟ್ ಇದ್ದೇ ಇರುತ್ತೆ ಅಲ್ವಾ. ಬಟ್ ಗಾಡಿ ಹಳೇದಾಯಿತು, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಿದ್ರೆ ನಿಮ್ಮ ಹಳೆ ಕಂಡೀಷನಲ್ಲಿ ಇಲ್ಲದೇ ಇರೋಂಥ ಗಾಡಿನ ಮತ್ತೆ ಯಾವ ಥರ ರೀಯೂಸ್ ಮಾಡಬಹುದು ಅಂತ ತಿಳ್ಕೊಳ್ಬೇಕಾದ್ರೆ ಈ ಸ್ಟೋರಿ ನೀವು ನೋಡಲೇಬೇಕು. ಪ್ರತಿ ವರ್ಷ ನಮ್ಮ ದೇಶದಲ್ಲಿ ಟನ್ ಗಟ್ಟಲೆ ವೇಸ್ಟ್ಗಳು ಜನರೇಟ್ ಆಗುತ್ತೆ. ಕಾರಣ ಏನು ಗೊತ್ತಾ? ಹಳೆ ಗುಜ್ರಿ ಗಾಡಿಗಳನ್ನ ಏನು ಮಾಡಬೇಕು ಅಂತ ಓನರ್ಗಳಿಗೆ ಗೊತ್ತಾಗದೆ ಕೊನೆಗೆ ಅದನ್ನು ಗುಜ್ರಿಗೆ ಹಾಕಿ ಅದು ವೇಸ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಆದರೆ ವೇಸ್ಟ್ ಇನ್ ಮುಂದೆಯಿಂದ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದೆ ಸ್ಟಾರಿಯಾ ಮೊಬಿಲಿಟಿ. ಯಾಕೆ ಅಂತಂದರೆ ನಿಮ್ಮ ಹಳೆ ಗಾಡಿಗಳನ್ನ ಇವರು ತಗೊಂಡು, ಅಂದರೆ ಆ ಕಂಡೀಷನಲ್ಲಿ ಇಲ್ಲದೇ ಇರೋಂಥ ಗಾಡಿನ ತಗೊಂಡು ಈಗಿನ ಹೊಸ ಟೆಕ್ನಾಲಜಿಗೆ ಇಂಪ್ರೂವ್ ಮಾಡಿ ಅದನ್ನು ಎಲೆಕ್ಟ್ರಿಕ್ ಗಾಡಿಯಾಗಿ ನಿಮಗೋಸ್ಕರ ಕನ್ವರ್ಟ್ ಮಾಡಿಕೊಡ್ತಿದ್ದಾರೆ. ಸೊ ಇದರಿಂದ ನಮ್ಮ ದೇಶದಲ್ಲಿ ಜನರೇಟ್ ಆಗ್ತಿರುವಂತಹ ವೇಸ್ಟ್ಗಳೇನಿದ್ದಾವೆ, ಆಟೋಮೊಬೈಲ್ ವೇಸ್ಟ್, ಸೊ ಅದನ್ನು ಕೂಡ ತಡೆಗಟ್ಟಬಹುದು. ಜೊತೆಗೆ ಹಳೆ ಸೆಂಟಿಮೆಂಟ್ ಇರುವಂತಹ ನಿಮ್ಮ ಗಾಡಿ, ಫಾರ್ ಎಕ್ಸಾಂಪಲ್ ನಮ್ಮ ತಂದೆಯ ಗಾಡಿ ಇದು, ನಾನು ಅವರ ನೆನಪಿಗಾಗಿ ಇದನ್ನು ಉಳಿಸ್ಕೊಳ್ಬೇಕು, ಅಥವಾ ನನಗೆ ಮೊದಲನೇ ಗಾಡಿ ನನ್ನ ಸಂಬಳದಲ್ಲಿ ತಗೊಂಡಿರೋದು, ಹಾಗಾಗಿ ಈ ಗಾಡಿ ನಾನು ಉಳಿಸ್ಕೊಳ್ಬೇಕು ಅಂತ ಈ ಥರ ಒಂದು ಭಾವನಾತ್ಮಕ ಅಟ್ಯಾಚ್ಮೆಂಟ್ ನಿಮ್ಗೆ ಏನಾದರೂ ನಿಮ್ಮ ಗಾಡಿಗಳ ಜೊತೆ ಇದ್ದರೆ ಅದಕ್ಕೆ ಒಳ್ಳೆ ಐಡಿಯಾನೇ, ಒಳ್ಳೆ ಸೊಲ್ಯೂಷನ್ನೇ ಸ್ಟಾರಿಯಾ ಮೊಬಿಲಿಟಿ. ಒಬ್ಬ ಮನುಷ್ಯನಿಗೆ ಸೆಂಟಿಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಅವನ ಮೊದಲನೇ ಸಂಬಳ ಇರ್ಬೋದು, ಅಥವಾ ಸಂಬಳದಲ್ಲಿ ತಗೊಂಡಂತಹ ಗಾಡಿ ಇರ್ಬೋದು, ಅಥವಾ ತನಗೆ ಗಿಫ್ಟ್ ಆಗಿ ಕೊಟ್ಟಂಥ ಒಂದು ಗಾಡಿ ಆಗಿರ್ಬೋದು. ಯಾವುದೇ ಗಾಡಿ ಆಗಿದ್ರೂ ಆತನಿಗೆ ಅದ್ರ ಬಗ್ಗೆ ಅಟ್ಯಾಚ್ಮೆಂಟ್ ಇದ್ದೇ ಇರುತ್ತೆ. ಸೊ ಹಳೆ ಗಾಡಿ ಆಯಿತು, ಕಂಡೀಷನಲ್ಲಿಲ್ಲ, ಒಂದೇ ಕಡೆ ನಿಲ್ಲಿಸಿ ದುಡ್ಡಿಡ್ತಾ ಇದೆಯಲ್ಲಪ್ಪ, ಏನು ಮಾಡಬೇಕು ಅಂತ ನೀವೇನಾದರೂ ಯೋಚನೆ ಮಾಡಿದ್ರೆ ಸ್ಟಾರಿಯಾ ಮೊಬಿಲಿಟಿ ನಿಮ್ಮ ಹಳೆ ಗಾಡಿಯನ್ನು ಹೊಸ ಎಲೆಕ್ಟ್ರಿಕ್ ಗಾಡಿ, ಅಂದರೆ ಈಗಿನ ಜನ್ರೇಷನ್ನ ಎಲೆಕ್ಟ್ರಿಕ್ ಗಾಡಿಯಾಗಿ ನಿಮಗೋಸ್ಕರ ಕನ್ವರ್ಟ್ ಮಾಡಿಕೊಡ್ತಾ ಇದೆ. ಅದು ಕೂಡ ಯಾವುದೇ ರೀತಿಯಾದಂಥ ಹೆಚ್ಚಿನ ಖರ್ಚಿಲ್ಲದೆ. ಹಳೆ ಗಾಡಿನ ಇಟ್ಕೊಂಡು, ಅಂದರೆ ನಿಮ್ಮ ಗಾಡಿನೇ ಇಟ್ಕೊಂಡು, ನಿಮ್ಮ ಸೆಂಟಿಮೆಂಟನ್ನು ಜೊತೆಯಲ್ಲಿ ಇಟ್ಕೊಂಡು ನಿಮ್ಮ ಗಾಡಿಯನ್ನು ಹೊಸ ಗಾಡಿಯಾಗಿ ಕನ್ವರ್ಟ್ ಮಾಡ್ತಿದೆ. ಅದು ಎಲೆಕ್ಟ್ರಿಕ್ ಗಾಡಿಯಾಗಿ ಸ್ಟಾರಿಯಾ ಮೊಬಿಲಿಟಿ. ಈ ರೀತಿಯಾಗಿ ನಮ್ಮ ದೇಶದಲ್ಲಿ ಉತ್ಪತ್ತಿ ಆಗ್ತಿರುವಂತಹ ಕಾರ್ಬನ್ ಫುಟ್ ಪ್ರಿಂಟನ್ನು ಕಡಿಮೆ ಮಾಡೋದ್ರ ಜೊತೆಗೆ ನಿಮ್ಮ ಗಾಡಿ ನಿಮ್ಮ ಬಳಿನೇ ಉಳಿಯುತ್ತೆ, ಹಾಗೂ ಹೊಸ ಟೆಕ್ನಾಲಜಿ ಕೂಡ ಅದಕ್ಕೆ ಅಡಾಪ್ಟ್ ಆಗಿರುತ್ತೆ. ಸೊ ಆಲ್ ಥ್ಯಾಂಕ್ಸ್ ಟು ಸ್ಟಾರಿಯಾ ಮೊಬಿಲಿಟಿ. ಕಡಿಮೆ ಖರ್ಚಿನಲ್ಲೇ ಬೆಂಗಳೂರಿನ ರೋಡ್ಗಳಲ್ಲಿ ಝುಯಿ ಅಂತ ಹೋಗಬೇಕು ಅಂತ ನೀವು ಪ್ಲಾನ್ ಮಾಡಿದರೆ, ಅದು ಎಲೆಕ್ಟ್ರಿಕ್ ಗಾಡಿಯನ್ನು ಇಟ್ಕೊಂಡು ನಿಮಗೆ ಹೊಸ ಸೊಲ್ಯೂಷನ್ನೇ ಸ್ಟಾರಿಯಾ ಮೊಬಿಲಿಟಿ. ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಸುಂದರ್ ಜೊತೆಗೆ ರಾಹುಲ್ ದಯಾನ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.